ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ ಆಷಾಢ ಮಾಸ ಕೃಷ್ಣ ಪಕ್ಷ ದಶಮಿ ತಿಥಿ ರೋಹಿಣಿ ನಕ್ಷತ್ರ ಶುಕ್ರವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು. ಚಾಮುಂಡಿ ಬೆಟ್ಟಕ್ಕೆ ಕೊನೆಯ ಆಷಾಢ ಶುಕ್ರವಾರದ ಸಡಗರ ಪುಷ್ಪಾಲಂಕಾರದಲ್ಲಿ ಕಂಗೊಳಿಸಿದ ತಾಯಿ ಚಾಮುಂಡೇಶ್ವರಿ ಸುಗಮ ದರ್ಶನಕ್ಕಾಗಿ ಆಡಳಿತ ಮಂಡಳಿಯಿಂದ ವ್ಯವಸ್ಥೆ. ಹರಿದು ಬಂದ ಭಕ್ತ ಸಾಗರ. ಬೆಚ್ಚಿ ಬೀಳಿಸಿದ ಗಗನ ಹತ್ಯೆ ಪ್ರಕರಣ. ಪತ್ನಿಯನ್ನು ಕೊಂದು ಕಾಫಿ ತೋಟದಲ್ಲಿ ಹೂತಿಟ್ಟ ಪಾಪಿ ಪತಿ ಶವ ಸಿಗಲ್ಲ ಎಂದು ವಿಡಿಯೋ ಮಾಡಿ ಪತಿ ಆತ್ಮಹತ್ಯೆ. 5 ದಿನಗಳ ಬಳಿಕ ಪತ್ನಿ ಮೃತದೇಹ ಪತ್ತೆ, ಪೊಲೀಸರಿಂದ ತನಿಖೆ. ವಿಧಾನ ಪರಿಷತ್ ಸದಸ್ಯರಾಗಿ ಗಾಯತ್ರಿ ಶಾಂತೇಗೌಡ ಪ್ರಮಾಣ ವಚನ ಸ್ವೀಕಾರ. ಸಭಾಪತಿ ಕಚೇರಿಯಲ್ಲಿ ನಡೆದ ಸಿಎಂ ಡಿಕೆಶಿ ಸಮ್ಮುಖದಲ್ಲಿ ಅಧಿಕಾರ ಸ್ವೀಕಾರ. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ರಾಜೀನಾಮೆ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರಿನಲ್ಲಿ ಕೊನೆಯ ಆಷಾಢ ಶುಕ್ರವಾರದ ಅಂಗವಾಗಿ ಚಾಮುಂಡಿ ಬೆಟ್ಟದಲ್ಲಿ ಭಕ್ತಿಭಾವದ ವಾತಾವರಣ ಮನೆ ಮಾಡಿದ್ದು, ತಾಯಿ ಚಾಮುಂಡೇಶ್ವರಿಯ ದರ್ಶನ ಪಡೆಯಲು ಸಾವಿರಾರು ಭಕ್ತರು ಆಗಮಿಸಿದ್ದಾರೆ. ಬೆಳಗ್ಗೆಯಿಂದಲೇ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಮಲ್ಲಿಗೆ, ಸ್ಫಟಿಕ ಹಾಗೂ ಕನಕಾಂಬರ ಹೂವುಗಳಿಂದ ಅದ್ದೂರಿ ಪುಷ್ಪಾಲಂಕಾರ ಮಾಡಲಾಗಿದ್ದು, ದೇವಿಯ ದಿವ್ಯ ಅಲಂಕಾರ ಭಕ್ತರ ಗಮನ ಸೆಳೆಯುತ್ತಿದೆ. ಭಕ್ತರಿಗೆ ಸುಗಮ ದರ್ಶನಕ್ಕಾಗಿ ದೇವಸ್ಥಾನ ಆಡಳಿತ ಮಂಡಳಿ ಅಗತ್ಯ ವ್ಯವಸ್ಥೆ ಕಲ್ಪಿಸಿದ್ದು, ಕುಡಿಯುವ ನೀರು ಹಾಗೂ ವಾಹನ ನಿಲುಗಡೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆಷಾಢ ಮಾಸದ ವಿಶೇಷ ಪೂಜೆಗಳ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದು, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರ ವಹಿಸಲಾಗಿದೆ. ಬೈಕ್ ಟ್ಯಾಕ್ಸಿ ಸೇವೆ ಹಾಗೂ ಓಲಾ, ಉಬರ್, ರಾಪಿಡೋ ಸೇರಿದಂತೆ ಅಗ್ರಿಗೇಟರ್ ಸಂಸ್ಥೆಗಳ ದರ ನೀತಿಯನ್ನು ಖಂಡಿಸಿ ಕರ್ನಾಟಕ ಚಾಲಕರ ಒಕ್ಕೂಟದ ಸದಸ್ಯರು ಮೈಸೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ಆರ್ಟಿಒ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಚಾಲಕರು, ನಗರದಲ್ಲಿ ಅನಧಿಕೃತ ಬೈಕ್ ಟ್ಯಾಕ್ಸಿ ಸಂಚಾರಕ್ಕೆ ತಕ್ಷಣ ಕಡಿವಾಣ ಹಾಕಬೇಕು ಹಾಗೂ ಜನಸಂಖ್ಯೆ ಆಧಾರಿತವಾಗಿ ಹೊಸ ಪರವಾನಗಿ ನೀಡುವುದನ್ನು ತಾತ್ಕಾಲಿಕವಾಗಿ ನಿಯಂತ್ರಿಸಬೇಕು ಎಂದು ಒತ್ತಾಯಿಸಿದರು. ಜೊತೆಗೆ ಬೈಕ್ ಟ್ಯಾಕ್ಸಿಗಳು ಆಟೋ ನಿಲ್ದಾಣಗಳ ಮುಂದೆ ನಿಲ್ಲುವುದು ಹಾಗೂ ಬಸ್ ನಿಲ್ದಾಣ, ರೈಲು ನಿಲ್ದಾಣಗಳ ಬಳಿ ಸಂಚಾರ ದಟ್ಟಣೆ ಉಂಟುಮಾಡುತ್ತಿರುವುದಾಗಿ ಆರೋಪಿಸಿದರು. ಬೇಡಿಕೆಗಳನ್ನು ಈಡೇರಿಸುವಂತೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಮಾಧ್ಯಮದಲ್ಲೆಲ್ಲ ನೋಡಿರ್ತೀರ, ದಯವಿಟ್ಟು ಮೈಸೂರಲ್ಲಿ ನಮಗೆ ಹೆಚ್ಚು ಅವಳಿ ಜಾಸ್ತಿ ಆಗ್ತೈತೆ. ಅದಾದಮೇಲೆ ನಮಗೆ ಜನಸಂಖ್ಯೆ ಆಧಾರದ ಮೇಲೆ ಪರ್ಮನೆಂಟು ನೀವು ಇದು ಸ್ವಲ್ಪ ತಾತ್ಕಾಲಿಕವಾಗಿ ತಡೆ ಹಿಡಿದ್ರೆ ನಮಗೂ ಅನುಕೂಲ ಆಗುತ್ತೆ, ಆಯಿತಾ ಸರ್. ಈಗ ಏನಾಗ್ಬಿಟ್ಟೈತೆ ಅಂದರೆ ನಮಗೂ ಬೆಲೆ ಏರಿಕೆ ಜಾಸ್ತಿ ಆಗಿದೆ, ತುಂಬ ತೊಂದರೆ ಆಗುತ್ತೆ. ಲಾಸ್ಟ್ ಟೈಮ್ RTI ಮೀಟಿಂಗಲ್ಲೂ ಇದನ್ನು ನಾವು ತಮ್ಮ ಇದರಿಂದ ಇಟ್ಟಿದ್ದು ನಾವು ಮೀಟಿಂಗಲ್ಲಿ. ಯಾಕೆಂದರೆ ಇದು ಜಾರಿ ಮಾಡಲಿಲ್ಲ ಅಂದರೆ ತುಂಬಾ ತೊಂದರೆ ಆಗ್ತದೆ ಆಟೋ ಡ್ರೈವರ್ಗಳಿಗೆ ಸರ್. ಅದಕ್ಕೋಸ್ಕರ ಈ ಮನವಿ ಕೊಡ್ತಾ ಇದ್ದೀವಿ. ನಮಗೆ ಇವತ್ತಿಂದನೇ ನೀವು ಕಾರ್ಯಾಚರಣೆ ಮಾಡಬೇಕು ಬೈಕ್ ಟ್ಯಾಕ್ಸಿ ವಿರುದ್ಧ ಸರ್. ಇಲ್ಲಾಂದರೆ ನಾವು ನೆಕ್ಸ್ಟ್ ಸೋಮವಾರದಲ್ಲಿ ಉಗ್ರ ಹೋರಾಟ ಇಲ್ಲಿ ಆರ್ಥಿಕ ಮುಂದೆ ಪ್ರತಿಭಟನೆ ಮಾಡ್ತೀವಿ ಸರ್. ದಯವಿಟ್ಟು ಇದನ್ನು ನಿಮ್ಮ ಕಡೆಯಿಂದನೇ ಇದನ್ನು ನಮಗೆ ಸರಿ. ಇವರು ಹೆಚ್ಚು ಕಮ್ಮಿ ಒಂದು 20 ಗಾಡಿಯವರು ಸೀದಾ ಬರ್ತಾರೆ ಸರ್ ಸಿಟಿಗೆ. ಸಾಯಾಬ್ರು ಸಲೀಂ ಸಾಯಾಬ್ರು ಇದ್ದಾಗ ಅವರು ರಿಂಗ್ ರೋಡ್ ಒಳಗಡೆ ಬರೋಂಗಿರ್ಲಿಲ್ಲ. ಆ್ಯಕ್ಚುಲಿ ಆಚರಣೆ ಮಾಡಿರ್ಬೇಕಾಗಿತ್ತು. ಈಗ ಬಂದು ಸೀಟ್ 10 ರೂಪಾಯಿ, ಸೀಟ್ 5 ರೂಪಾಯಿ, ಈ ಥರ ತರಾವರಿ ಮೇನ್ ಬಸ್ ಸ್ಟ್ಯಾಂಡ್ ಮುಂದೆ ನಿಂತ್ಕೊಳ್ತಾರೆ ಸರ್, ಗೇಟ್ ಮುಂದೆ ನಿಂತ್ಕೊಳ್ತಾರೆ. ಒಂದು FC ಇರಲ್ಲ, ಸುಮ್ಮನೆ ತಗೊಬಂದು ಅಲ್ಲಿ ಬದಿಯ ರೋಡಲ್ಲಿ ಹಾಕಿದ್ರೆ ಟ್ರಾಫಿಕ್ ಜಾಮ್ ಆಯ್ತದೆ. ಅಲ್ಲಿ ಟ್ರಾಫಿಕ್ ಪೊಲೀಸರು ಆಟೋದವರಿಂದ ತೊಂದರೆ ಅಂತ ನಮ್ಮ ಮೇಲೆ ದೂರ್ತಾರೆ ಸರ್. ದಯವಿಟ್ಟು ಇದಕ್ಕೂ ಒಂದು ಕಡಿವಾಣ ಹಾಕ್ಬೇಕು ಸರ್. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಬೇಲೂರು ತಾಲೂಕಿನ ಕೆಸಗುಳಿ ಗ್ರಾಮದಲ್ಲಿ ಪತ್ನಿಯನ್ನು ಹತ್ಯೆ ಮಾಡಿ ತೋಟದಲ್ಲಿ ಹೂತು ಹಾಕಿದ್ದ ಪ್ರಕರಣದಲ್ಲಿ 5 ದಿನಗಳ ಬಳಿಕ 29 ವರ್ಷದ ಗಗನ ಮೃತದೇಹವನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಕೊಲೆ ಆರೋಪಿಯಾಗಿರುವ ಪತಿ ರಘು ಈಗಾಗಲೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಗಗನ ನಾಪತ್ತೆ ಪ್ರಕರಣ ದಾಖಲಾಗಿದ್ದ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆ ನಡೆಸಿದ್ದರು. ರಘು ತನ್ನ ಪತ್ನಿಯನ್ನು ಕೊಲೆ ಮಾಡಿ ಮೃತದೇಹವನ್ನು ಸುಮಾರು 1.5 ಅಡಿ ಆಳದಲ್ಲಿ ಹೂತು ಬಳಿಕ ಪತ್ನಿ ಮೃತದೇಹ ಹುಡುಕಲು ಸಾಧ್ಯವಿಲ್ಲ ಎಂದು ಸೆಲ್ಫಿ ವಿಡಿಯೋ ಕಳುಹಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎನ್ನಲಾಗಿದೆ. ಪ್ರಕರಣ ಬೆಳಕಿಗೆ ಬಂದ ಬಳಿಕ ಪೊಲೀಸರು ತೀವ್ರ ಶೋಧ ಕಾರ್ಯಾಚರಣೆ ನಡೆಸಿ ಕೊನೆಗೂ ಗಗನಾಳ ಮೃತದೇಹವನ್ನು ಹೊರತೆಗೆದಿದ್ದಾರೆ. ಸ್ಥಳದಲ್ಲಿ ವೈದ್ಯಕೀಯ ಹಾಗೂ ವಿಧಿವಿಜ್ಞಾನ ತಜ್ಞರ ಸಮ್ಮುಖದಲ್ಲಿ ಮಹಜರು ನಡೆಸಿ ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದೆ. ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತಾ ಮಾತನಾಡಿ, ಮೃತದೇಹವನ್ನು ಪತ್ತೆಹಚ್ಚಿ ತನಿಖೆ ಮುಂದುವರೆದಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಗಂಡ ಹೆಂಡತಿ ನಡುವೆ ನಡೆಯುತ್ತಿದ್ದ ಕಲಹದ ಬಗ್ಗೆ ಪೊಲೀಸರಿಗೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮತ್ತೊಂದೆಡೆ ಮೃತಳ ಕುಟುಂಬ ರಘು ಮಾಡಿದ್ದ ಆರೋಪಗಳನ್ನು ತಳ್ಳಿಹಾಕಿದ್ದು, ಆತನೇ ಗಗನಾಳಿಗೆ ನಿರಂತರ ಮಾನಸಿಕ ಹಾಗೂ ದೈಹಿಕ ಹಿಂಸೆ ನೀಡುತ್ತಿದ್ದ ಎಂದು ಆರೋಪಿಸಿದೆ. ದಿನದಿಂದ ಮನೆ ಬಿಟ್ಟು ಬರೋದು, ಇಲ್ಲಿ ಹುಡ್ಕೋದು, ಮನೆ ಬಿಟ್ಟು ಬರೋದು, ಹುಡ್ಕೋದು, ಈ ತರ ಮಾಡಿದೀವಿ. ನಾವು ನಮ್ಮ ಅಕ್ಕನ ಬಾಡಿಗೋಸ್ಕರ ಇಷ್ಟು ಹುಡುಕಿದೀವಿ. ಯಾವ್ದನ್ನು ಈ ತರ ಸಂಸಾರದಲ್ಲಿ ಹಿಂಗ್ ಆಗ್ತಿದೆ, ತೊಂದರೆಗಳಾಗ್ತಿದೆ ಅಂತ ಹೇಳ್ಕೊತಾ ಇರ್ಲಿ. ಯಾಕೆಂದ್ರೆ ಇವರು ಸಂಬಂಧದವರೇ ಇದ್ರು, ನಾವು ಸಂಬಂಧದಲ್ಲಿದ್ವಿ. ಇಬ್ರು ಸಂಬಂಧವು ಚೆನ್ನಾಗಿರ್ಲಿ, ನಾವು ಅನುಸರಿಸ್ಕೊಂಡು ಹೋಗೋಣ, ಇದ್ ಮಾಡ್ಕೊಂಡು ಹೋಗೋಣ ಅನ್ನೋ ತರ. ಅವ್ರು ಏನೇ ತಪ್ಪು ಮಾಡಿದ್ರು ಇವಳು ಹೊಟ್ಟೆಗೆ ಹಾಕೊಂಡು ಇವಳು ಸಮಾಧಾನ ತಗೊಂಡು ಎಲ್ಲಾ ತರಕ್ಕೂ ತಡೆದೇ ಹೇಳೆ. ಈಗ 2 ತಿಂಗಳಿಂದ ಏನಾಗಿತ್ತು, ವಿಪರೀತ ಆಗೋಗಿತ್ತು. 1 ರೂಪಾಯಿ ಹೆಚ್ಚು ಕಡಿಮೆ ಇವರು
ಒಂದೂವರೆ ವರ್ಷ ಆಗಿದೆ ಅಕ್ಕನ ಕೈಲಿ ₹1 ದುಡ್ಡು ಕೊಡ್ದೇನೆ. ಕೆಲವೊಂದು ಎಲ್ಲೇ ಹೋದ್ರು ನೀನ್ ಫೋನ್ ಪೇ ಮಾಡು ಅಂತ ಫೋನ್ QR ಕೋಡ್ ಕಳ್ಸು, ನಾನು ಅದಕ್ಕೆ ಫೋನ್ ಪೇ ಮಾಡ್ತೀನಿ ಅನ್ನೋ ತರ. ಅಂದ್ರೆ ಕೆಲವೊಂದು ಎಲ್ಲೆಲ್ಲಿ ಇದು ಇವರು ತಡಿಬೇಕು, ಅಕ್ಕನ್ನ ಎಲ್ಲೆಲ್ಲಿ ಅವಾಯ್ಡ್ ಮಾಡ್ಬೇಕು ಆ ತರ ಎಲ್ಲ ಮಾಡಿದ್ದಾರೆ. ಕೊನೆಗೆ ಮನೆ ಕೆಲ್ಸಕ್ಕೆ ಜೀತದಾಳಿದ್ದರದನ್ನು ದುಡ್ದು ಹೇಳಿ ಅವಳು ಬೆಳಿಗ್ಗೆ 10 ಜನಕ್ಕೆ ತಿಂಡಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಮಧ್ಯಾಹ್ನ 10 ಜನಕ್ಕೆ, ನೈಟ್ 10 ಜನಕ್ಕೆ, ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋದ್ರಿಂದ ಹಿಡಿದು ಅವ್ರು ವರ್ಕ್ ಮಾಡಿಸೋದ್ರಿಂದ ಹಿಡಿದು ಅಕ್ಕನೇ ಎಲ್ಲದು ಪ್ರತಿಯೊಂದು ಮಾಡ್ತಾ ಇದ್ದಿದ್ದು. ಇವತ್ತು ಅವಳು ಇಲ್ಲ ಅವನು ಇಲ್ಲ ಪ್ರೂವ್ ಮಾಡೋಣ ಅಂದ್ರೆ ಅಕ್ಕನ್ ಬಿಟ್ಟು ಹೋಗಿರ್ಬೇಕಿತ್ತು, ಅಥವಾ ಅಕ್ಕನ್ ಫೋನ್ ಬಿಟ್ಟು ಹೋಗಿರ್ಬೇಕಿತ್ತು. ನಾನು ಹೇಳ್ತಿದ್ದೀನಲ್ಲ ಸರ್, ಬಸವನಹಳ್ಳಿ ಪೊಲೀಸ್ ಠಾಣೆಯವರು ಪ್ರತಿಯೊಂದು ಕಾಲ್ ರೆಕಾರ್ಡ್ ತೆಗ್ದಿದ್ದಾರೆ, ಎಲ್ಲದೂ ತೆಗ್ದಿದ್ದಾರೆ. ಒಂದೇ ಒಂದು ಅನ್ನೋನ್ ಪರ್ಸನ್ ಕಾಲ್ ರೆಕಾರ್ಡಿಂಗ್ ಹೋಗಿಲ್ಲ. ಇವಳು ಕೆಲಸ ಮನೆ ಬೆಳಿಗ್ಗೆ 6-5 ಗಂಟೆಗೆ ಎದ್ದು ಮನೆ ಒರೆಸಿ, ಪೂಜೆ ಮಾಡಿ, ಮಕ್ಕಳನ್ನ ಓದಿಸಿ, ತಿಂಡಿ ಮಾಡಿ, ಕೆಲಸ ಮುಗಿಸಿ, ಅದಾದ್ಮೇಲೆ ಅಂಗಡಿಗೆ ಹೋಗಿ ಏನಾದ್ರು ಕೆಲಸ ಇದ್ರೆ ಕೆಲಸ ಮಾಡಿ, ಅದಾದ್ಮೇಲೆ ಮನೆಗೆ ಬಂದು ಮನೇಲಿ ಮತ್ತೆ ಅಡ್ಗೆ ಮಾಡಿ ಮಕ್ಕಳನ್ನ ನೋಡ್ಕೊಂಡು ತಿದ್ದು ಹೊರತು ಆ ತರ ಕೆಟ್ಟ ಅಪ್ಪದನ್ನ ಯಾವ್ದು ಒರ್ಸೋಕೆ ಚಾನ್ಸ್ ಇಲ್ಲ. ಇದು ಅಕ್ಕಪಕ್ಕದ ಮನೆಯವರು ಕೂಡ ಅದೇ ತರ ಹೇಳುದು, ಇವಳು ಜೀತದ ಆಳ್ ತರನೇ ಕೆಲಸ ಮಾಡ್ತಿದ್ವಿ, ಯಾವ್ದೇ ಕಾರಣಕ್ಕೂ ಆ ತರಕ್ಕೆ ಇದು ಅಫೇರ್ ಆ ತರ ಏನು ಹೇಳಿದರೆ ಅದು ಯಾವ್ದು ಇಲ್ಲ. ಪಾಪ ಈ ತರ ತಪ್ಪು ದಿನದಿಂದ ಗಗನ ಅವ್ರದ್ದು ಬಾಡಿ ಇಲ್ಲಿ ಸಿಕ್ಕಿದೆ. ಟವರ್ ಲೊಕೇಶನ್ ತಗೊಂಡು ಅವ್ರ ವೆಹಿಕಲ್ ಮೂವ್ಮೆಂಟ್ ನೋಡಿ ಎಲ್ಲ ಅವ್ರದ್ದು ಫೋನ್ ಅನಾಲಿಸಿಸ್ ಮಾಡಿ ನಾವು ನಮ್ಮ 25 ಜನ ಮೆನ್, DR ಪಾರ್ಟಿ, ಡ್ರೋನ್ ಮತ್ತು ಸೋಕೋ ಟೀಮ್ ಮತ್ತು ಡಾಗ್ ಸ್ಕ್ವಾಡ್ ಜೊತೆಗೆ ನಾವು ಆಲ್ಮೋಸ್ಟ್ 3-4 ಡೇಸಿಂದ ನಾವು ಹುಡುಕ್ತಾ ಇದ್ವಿ. ನಿನ್ನೆ ರಾತ್ರಿ ನಮಗೆ ಈ ಫೀಲ್ಡಲ್ಲಿ, ಇದೇ ಫೀಲ್ಡಲ್ಲಿ ಅವರು ಕೂಡ ಸುಸೈಡ್ ಕಮಿಟ್ ಮಾಡಿದರು. ಈ ಲ್ಯಾಂಡಲ್ಲಿ ನಮಗೆ ಮಾಹಿತಿ ಬಂತು ದಟ್ ಒಂದು ಪೂಲ್ ಆಫ್ ಬ್ಲಡ್ ಟೈಪ್ ಸಿಕ್ಕಿದೆ. ಅದರ ಮೇಲೆ ನಾವು ನಿನ್ನೆ ಒಂದು FIR ತಗೊಂಡಿದ್ದೀವಿ. ಆ FIR ತಗೊಂಡಿದ ನಂತರ ನಮಗೆ ಗೊತ್ತಾಯಿತು ದಟ್ ಇಲ್ಲಿ ನಾವು ಎಕ್ಸ್ಯೂಮೇಷನ್ ಮಾಡಬೇಕು. ಬಾಡಿ ಅವ್ರು ಡಿಗ್ ಮಾಡಿರ್ಬಹುದು, ಬರಿ ಮಾಡಿರ್ಬಹುದು. ಸೊ ಅದಕ್ಕೆ ನಾವು AC ಸಕಲೇಶ್ಪುರಾಗೆ ನಿನ್ನೆ ರಾತ್ರಿನೇ ಒಂದು ರೆಕ್ವಿಸಿಷನ್ ಕೊಟ್ಟಿದ್ದೀವಿ. ಮತ್ತು ನಮ್ಮ ಫೋರೆನ್ಸಿಕ್ ಎಕ್ಸ್ಪರ್ಟ್ ಡಾಕ್ಟರ್ ಸಂತೋಷ್ ಹಿಮ್ಸ್ ಹಾಸನ್ಗೆ ಅವರಿಗೆ ಕೂಡ ಒಂದು ರೆಕ್ವಿಸಿಷನ್ ಕೊಟ್ಟಿದ್ದೀವಿ. ಇವತ್ತು ಸುಮಾರು 11 ಗಂಟೆಗೆ AC ಸಕಲೇಶ್ಪುರ ಅವ್ರದ್ದು ಪ್ರೆಸೆನ್ಸಲ್ಲಿ ಮತ್ತು ಡಾಕ್ಟರ್ ಸಂತೋಷ್ ಆಫ್ ಹಿಮ್ಸ್ ಫೋರೆನ್ಸಿಕ್ ಎಕ್ಸ್ಪರ್ಟ್ ಅವ್ರ ಪ್ರೆಸೆನ್ಸಲ್ಲಿ, ನಮ್ಮ ಸೋಕೋ ಟೀಮ್ ಪ್ರೆಸೆನ್ಸಲ್ಲಿ ನಾವು ಎಕ್ಸ್ಯೂಮೇಷನ್ ಪ್ರಾಸೆಸ್ ಸ್ಟಾರ್ಟ್ ಮಾಡಿದ್ದೀವಿ. ಅಂದರೆ ಲ್ಯಾಂಡ್ ಡಿಗ್ ಮಾಡೋಕ್ಕೆ, ಎಲ್ಲಿ ನಮಗೆ ಪೂಲ್ ಆಫ್ ಬ್ಲಡ್ ಸಿಕ್ಕಿತ್ತು ಅಲ್ಲಿ ನಾವು ಲ್ಯಾಂಡ್ ಡಿಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಡಿಗ್ ಮಾಡಿದ ನಂತರ ನಮಗೆ ಇವತ್ತು ಗಗನ ಅವ್ರದ್ದು ಬಾಡಿ ಇಲ್ಲಿ ಸಿಕ್ಕಿದೆ. ಈಗ ಪೋಸ್ಟ್ ಮಾರ್ಟಮ್ ನಡೀತಾ ಇದೆ. ಎಕ್ಸಾಕ್ಟ್ ಕಾಸ್ ಆಫ್ ಡೆತ್ ಏನಿದೆ ಅದು ಪೋಸ್ಟ್ ಮಾರ್ಟಮ್ ನಂತರ ನಮಗೆ ಗೊತ್ತಾಗುತ್ತೆ. ಹಾಸನ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಬೇಕು. ಮೆಕ್ಕೆಜೋಳದ ಬಿಳಿಸುಳಿ ರೋಗಕ್ಕೆ ಕಾರಣವಾದ ಬೀಜ ಕಂಪನಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಹಾಗೂ ರೈತರ ಕೃಷಿ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು ಎಂದು ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ರೈತರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆ ಜಿಲ್ಲಾಧಿಕಾರಿ ಕಚೇರಿಗೆ ತಲುಪಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಮನವಿ ಸಲ್ಲಿಸಲಾಯಿತು. ಜಿಲ್ಲೆಯಲ್ಲಿ 60%ಕ್ಕೂ ಹೆಚ್ಚು ಮಳೆ ಕೊರತೆಯಾಗಿದ್ದು, ಬರದ ಪರಿಸ್ಥಿತಿಯಿಂದ ರೈತರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಬೆಳೆ ಉಳಿಸಿಕೊಳ್ಳಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಸರ್ಕಾರ ತಕ್ಷಣ ರೈತರ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿದರು. ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಹಾಸನ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಹಾಸನ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಬೇಕು. ಜೊತೆಗೆ ಈ ಬರಪೀಡಿತ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಿದರ ಹಿನ್ನೆಲೆಯಲ್ಲಿ ಆ ಎಲ್ಲ ಮಾನದಂಡಗಳನ್ನು ಅನುಸರಿಸಿ ಎಲ್ಲ ರೀತಿಯ ಬರ ಪರಿಹಾರದ ಕಾರ್ಯಕ್ರಮಗಳನ್ನು ಮತ್ತು ಬರ ಪರಿಹಾರದ ಕಾಮಗಾರಿಗಳನ್ನು ಕೈಗೊಳ್ಳಬೇಕು. ಬರ ಪರಿಹಾರವನ್ನು ರೈತರಿಗೆ ನೀಡಬೇಕು. ಜೊತೆಗೆ ಇವತ್ತು ಹಾಸನ ಜಿಲ್ಲೆಯಲ್ಲಿ ಸುಮಾರು 50%ಕ್ಕಿಂತ ಹೆಚ್ಚು ಪ್ರಮಾಣದ ಮಳೆ ಕಡಿಮೆ ಆಗಿದೆ. ಸುಮಾರು ಒಂದು 65% ಅಷ್ಟು ರೈತರು ಇನ್ನೂ ಯಾವುದೇ ಬೆಳೆಯನ್ನು ಇವತ್ತು ಕೃಷಿಯಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂತಹ ದೊಡ್ಡ ಸಂಕಷ್ಟವನ್ನು ಅನುಭವಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತರ ನೆರವಿಗೆ ಬರಬೇಕು. ಮತ್ತು ಇನ್ನೊಂದು ಹಾಸನ ಜಿಲ್ಲೆಯಲ್ಲಿ ಒಂದು ದೊಡ್ಡ ಸಂಕಷ್ಟ ಏನಪ್ಪ ಅಂತ ಹೇಳಿದ್ರೆ, ಇಷ್ಟು ವರ್ಷ ನಮ್ಮ ಜಿಲ್ಲೆಯ ಅತ್ಯಂತ ಉತ್ಕೃಷ್ಟ ಬೆಳೆ ಆಗಿರ್ತಕ್ಕಂಥ ಆಲೂಗೆಡ್ಡೆಯನ್ನು ನಾವು ಬೆಳೆದು ಜೀವನವನ್ನು ಮಾಡ್ತಾ ಇದ್ವಿ. ಆದರೆ ಈಗ ಆಲೂಗೆಡ್ಡೆ ಅಂಗಮಾರಿ ರೋಗದಿಂದ ಬೆಳೆಯನ್ನು ಬೆಳೆಯೋಕ್ಕಾಗ್ತಾ ಇಲ್ಲ. ಈಗ 3-4 ವರ್ಷಗಳಿಂದ ಎಲ್ಲರೂ ಆಲೂಗೆಡ್ಡೆಯಿಂದ ಮೆಕ್ಕೆಜೋಳಕ್ಕೆ ಶಿಫ್ಟ್ ಆಗಿದ್ದೀವಿ. ಈ ಮೆಕ್ಕೆಜೋಳಕ್ಕೆ ಶಿಫ್ಟ್ ಆದಾಗ ಈಗ ಮೆಕ್ಕೆಜೋಳದಲ್ಲೂ ಕೂಡ ಬಿಳಿಸುಳಿ ರೋಗ ಅಂತಕ್ಕಂಥದ್ದು ದೊಡ್ಡ ಪ್ರಮಾಣದಲ್ಲಿ ಬಂದು ರೈತರಿಗೆ ನಷ್ಟವನ್ನು ಉಂಟು ಮಾಡ್ತಾ ಇದೆ. ನಾವು ಈ ಮೂಲಕ KPRS ಒತ್ತಾಯ ಮಾಡೋದೇನಂತ ಹೇಳಿದ್ರೆ, ಈ ರೀತಿಯ ಬಿಳಿಸುಳಿ ರೋಗಕ್ಕೆ ಕಳಪೆ ಬಿತ್ತನೆ ಬೀಜವೂ ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ. ರಸಗೊಬ್ಬರ ಮತ್ತು ಕೀಟನಾಶಕ ಕಂಪನಿಗಳು ಸೇರಿ ಈ ರೀತಿಯಾಗಿರ್ತಕ್ಕಂಥ ಗೋಲ್ಮಾಲನ್ನು ಮಾಡ್ತಾ ಇದ್ದಾವೆ ಅಂತಕ್ಕಂಥ ಅನುಮಾನ ಇದೆ. ಸರ್ಕಾರ ಕೂಡಲೇ ಅವರುಗಳ ಮೇಲೆ, ಕಂಪನಿಗಳ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಎಲ್ಲ ರೀತಿಯ ನಷ್ಟವನ್ನು ಭರಿಸೋದಕ್ಕೆ ಸಾಧ್ಯ ಆಗಬೇಕು. ಮತ್ತು ಈಗಾಗಲೇ ಇವರು ಬೆಳೆ ವಿಮೆಗೆ ಅಂತೇಳಿ
ಪ್ರತಿ ಎಕರೆಗೆ ಸುಮಾರು 600 ರೂಪಾಯಿ ಹಣವನ್ನ ಸರ್ಕಾರಕ್ಕೆ ಮತ್ತು ಕಂಪನಿಗಳಿಗೆ, ವಿಮಾ ಕಂಪನಿಗಳಿಗೆ ರೈತರು ಕಟ್ಟಿದ್ದಾರೆ. ಆದರೆ 3 ವರ್ಷದಿಂದ 1 ರೂಪಾಯಿ ಹಣವನ್ನು ವಾಪಸ್ ಬಂದಿಲ್ಲ. ಅಂದ್ರೆ ಲಕ್ಷಾಂತರ ರೈತರ ಈ ಒಟ್ಟು ಹಣ ಯಾರ ಹತ್ರ ಹೋಗಿ ಸೇರ್ತಾ ಇದೆ, ಅದರ ಲಾಭವನ್ನು ಯಾರು ಪಡಿತಾ ಇದ್ದಾರೆ ಅಂತೇಳಿ ಪತ್ತೆ ಹಚ್ಚಕ್ಕೆ ಸಾಧ್ಯ ಆಗಬೇಕು. ಅಷ್ಟು ಹಣ ವಾಪಸ್ಸು ರೈತರಿಗೆ ಬರಬೇಕು. ಹಾಗಾಗಿ ಈಗ ಯಾರೆಲ್ಲ ಬೆಳೆ ವಿಮೆಯನ್ನು ಕಟ್ಟಿದ್ದಾರೆ ಮತ್ತು ಯಾರೆಲ್ಲ ಬೆಳೆ ಹಾಕಿದ್ದಾರೆ ಎಲ್ಲ ರೈತರಿಗೂ ಇದು ಪರಿಹಾರ ವಾಪಸ್ ಬರಬೇಕು. ಕೊನೆಯದಾಗಿ ರೈತರ ಎಲ್ಲ ಕೃಷಿ ಸಾಲಗಳನ್ನು ಮನ್ನಾ ಮಾಡಬೇಕು ಸರ್ಕಾರ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಆಲ್ದೂರು ಪಟ್ಟಣದ ಪ್ರಮುಖ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿದ್ದು, ಸಾರ್ವಜನಿಕರು ಹಾಗೂ ವಾಹನ ಸವಾರರು ನಿತ್ಯ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಕಿರಿದಾದ ರಸ್ತೆಯಲ್ಲಿ ಎಲ್ಲೆಡೆ ಗುಂಡಿಗಳು ನಿರ್ಮಾಣವಾಗಿರುವುದರಿಂದ ಸಂಚಾರ ದುಸ್ತರವಾಗಿದೆ. ದಶಕಗಳಿಂದ ರಸ್ತೆ ಅಗಲೀಕರಣ ಹಾಗೂ ಅಭಿವೃದ್ಧಿ ಕಾಮಗಾರಿ ನೆನೆಗುದಿಗೆ ಬಿದ್ದಿದ್ದು, ಸ್ಥಳೀಯರು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಳೆ ಬಂದಾಗ ರಸ್ತೆಯಲ್ಲಿ ನೀರು ನಿಂತು ವಾಹನ ಸವಾರರು ಹಾಗೂ ಪಾದಚಾರಿಗಳಿಗೆ ಇನ್ನಷ್ಟು ತೊಂದರೆ ಉಂಟಾಗುತ್ತಿದೆ. ಶೀಘ್ರ ರಸ್ತೆ ಅಭಿವೃದ್ಧಿ ಹಾಗೂ ಅಗಲೀಕರಣ ಕಾಮಗಾರಿ ಆರಂಭಿಸಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಒತ್ತಾಯಿಸಿದ್ದಾರೆ. ನೋಡಿ, ಇದು ಆಲ್ದೂರು ನಗರದಲ್ಲಿ ಸುಮಾರು ದಿವಸಕ್ಕೆ ನೂರಾರು ವೆಹಿಕಲ್ಗಳು ಓಡಾಡ್ತದೆ. ನೂರಾರು ಜನರು, ಸಾವಿರಾರು ಜನರು ತಿರುಗಾಡ್ತಾರೆ. ಅಂತ ಸಂದರ್ಭದಲ್ಲಿ ಆಲ್ದೂರು ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಹದಗೆಟ್ಟದ ಕಾರಣ ಎರಡೂ ಕಡೆ ಬದಿಯಲ್ಲಿ ರಸ್ತೆ ಅಗಲೀಕರಣ ಆಗಿಲ್ಲ. ನಾವು ಇಲ್ಲಿ ತನಕ ತುಂಬ ಜಿಲ್ಲಾಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ, ಜನಪ್ರತಿನಿಧಿಗಳಿಗೆ ಎಲ್ರಿಗೂ ಗಮನಕ್ಕೆ ತಂದರೂ ಸಹ ರಸ್ತೆ ತುಂಬ ಇಕ್ಕಟ್ಟಿನ ಪರಿಸ್ಥಿತಿ ಇದೆ. ವೆಹಿಕಲನ್ನು ನಿಲ್ಲಿಸದೆ ಆಲ್ದೂರು ಅಕ್ಕಪಕ್ಕ ಆಜುಬಾಜಿನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಸಮಸ್ಯೆ ಇದೆ. ಹಾಗಾಗಿ ಆಲ್ದೂರಿನಲ್ಲಿ ಬಿರಂಜಿ ಹಳ್ಳದಿಂದ ಗಾಳಿಗಂಡಿಯವರಿಗೆ, ಪೂರ್ಣ ಪ್ರಜ್ಞದವರಿಗೆ ರಸ್ತೆ ಅಗಲೀಕರಣ ಆಗಬೇಕು. ಇದನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೀವಿ. ಸ್ಥಳೀಯ ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಬೇಕು. ದಯಮಾಡಿ ಏನು ಪಿರೋಡಿ ರಸ್ತೆ ಇದು, ಪಿರೋಡಿಗೆ ಏನು ಮಾನದಂಡ ಇದೆ ಅದರ ಮೆಜರ್ಮೆಂಟು ಸೆಂಟ್ರ್ ಮಧ್ಯಭಾಗದಿಂದ ಇದರವರೆಗೂ ಏನು ಅದು ಅಗಲೀಕರಣ ಆಗಬೇಕು. ಈಗಾಗಲೇ ಗ್ರಾಮ ಪಂಚಾಯತಿಯವರು ಪರವಾನಗಿ ಕೊಡಬೇಕಾದ್ರೆ ಹೊಸ ಕಟ್ಟಡಗಳು ಸುಮಾರು 45 ಅಡಿ ಬಿಟ್ಟೆ ಕಟ್ಟಿದ್ದಾರೆ. ಈಗ ಹಳೆ ಹಿಂದಿನ ಬ್ರಿಟಿಷರ ಕಾಲದ ಕಟ್ಟಡಗಳು, ಹಳೆ ಕಟ್ಟಡಗಳು ಇದ್ದಾವೆ. ಅವುಗಳಿಗೆ ಒಂದು ಮಾನದಂಡ ಹಾಕಿ ರಸ್ತೆಯನ್ನು ಅಗಲೀಕರಣ ಮಾಡಬೇಕು. ಅಗಲೀಕರಣ ಮಾಡಿದರೆ ಸಾರ್ವಜನಿಕರಿಗೆ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ನಿಮ್ಮ ಈ ಮಾಧ್ಯಮದ ಮುಖಾಂತರ ನಾನು ರಾಜಕಾರಣಿಗಳಿಗೆ ಮತ್ತು ಅಧಿಕಾರಿಗಳಿಗೆ ತಿಳಿಯಪಡಿಸ್ತೀನಿ. ಅಗಲೀಕರಣ ಆಗಬೇಕು ಮೊದಲು. ಏಕೆಂದರೆ ಇಲ್ಲಿ ಪರಿಸ್ಥಿತಿ ನೋಡಿದಿರಲ್ಲ ನೀವು ನೋಡಿದಂಥ ಸಂದರ್ಭದಲ್ಲಿ ಯಾವ ಸ್ಥಿತಿಲಿದೆ ಆಲ್ದೂರು, ಏನಾಗಿದೆ ಅಂತ ಫಸ್ಟು ಅಗಲೀಕರಣ ಆಗಿ ಅದನ್ನು ಅಧಿಕಾರಿಗಳು ಬಂದು ನೋಡಿ ಆದಷ್ಟು ಬೇಗ ಅಗಲೀಕರಣ ಆಗಲಿ ಅಂತ ನಮ್ಮ ಒತ್ತಾಯ. ಮಳೆಗಾಲದಲ್ಲಿ ಗುಂಡಿಯಾಗಿ ನೀರು ನಿಂತಿದೆ. ಗುಂಡಿಯಲ್ಲಿ ನೀರು ಎಲ್ಲಿಂದ ಈಗ ಕೆಳಗಡೆ ಬಿರಂಜಿ ಹೊಳೆಯಿಂದ ಆಲ್ದೂರು ಬಸ್ ಸ್ಟ್ಯಾಂಡು, ಗಾಳಿಗಂಡಿ ಅಲ್ಲಿವರೆಗೂ ಗುಂಡಿಗಳಾಗಿ ನೀರು ನಿಂತಿದೆ. ಗುಂಡಿಯಲ್ಲಿ ಗುಂಡಿ ಮುಚ್ಚಿರೋದು ಯಾರೋ ಓನ್ ತಂದು 1-2 ಲೋಡ್ ಜಲ್ಲಿ ಹಾಕಿ ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಸ್ವಲ್ಪ ಗುಂಡಿ ಮುಚ್ಚಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನಿಧಿ ದುರ್ಬಳಕೆ ಪ್ರಕರಣದಲ್ಲಿ ಆರೋಪ ಎದುರಿಸುತ್ತಿರುವ ವ್ಯಕ್ತಿಗೆ ಸಚಿವ ಸ್ಥಾನ ನೀಡಿರುವುದನ್ನು ಖಂಡಿಸಿ ಬಿಜೆಪಿ ಎಸ್ಟಿ ಮೋರ್ಚಾ ಚಿಕ್ಕಮಗಳೂರು ಜಿಲ್ಲಾ ಘಟಕ ಪ್ರತಿಭಟನೆ ನಡೆಸಿ ಸಚಿವ ಸಂಪುಟದಿಂದ ತಕ್ಷಣ ವಜಾಗೊಳಿಸುವಂತೆ ಆಗ್ರಹಿಸಿತು. ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಮೀಸಲಾದ ಹಣ ದುರ್ಬಳಕೆಯಾದ ಪ್ರಕರಣ ಗಂಭೀರವಾಗಿದ್ದು, ಆರೋಪ ಎದುರಿಸುತ್ತಿರುವವರಿಗೆ ಸಚಿವ ಸ್ಥಾನ ನೀಡಿರುವುದು ಸರ್ಕಾರದ ನೈತಿಕ ಹೊಣೆಗಾರಿಕೆಗೆ ಧಕ್ಕೆ ತಂದಿದೆ ಎಂದು ಆರೋಪಿಸಲಾಯಿತು. ಪ್ರಕರಣದ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಆರೋಪಿಯನ್ನು ಸಚಿವ ಸಂಪುಟದಿಂದ ಕೂಡಲೇ ವಜಾಗೊಳಿಸಬೇಕು ಎಂದು ಒತ್ತಾಯಿಸಿದರು. ಹಿಂದಿನ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಬಿ ನಾಗೇಂದ್ರ ಅವರು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರಾಗಿದ್ದರು. ಅಂಥ ಸಂದರ್ಭದಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿಯ ಹಗರಣ ನಡೆಯುತ್ತೆ. ಈ ಹಗರಣದ ಏನು ರೂವಾರಿ ಯಾರಪ್ಪ ಇದ್ದರೆ ಅದು ಬಿ ನಾಗೇಂದ್ರ ಯಾಕೆ ಈ ಹಗರಣ ಮಾಡಿದರು ಅಂದರೆ ಅವ್ರ ಕೈಲಿ ರಾಜ್ಯ ಸರ್ಕಾರನೇ ಮಾಡಿಸಿದ್ದು. ಅಂದಿನ ಏನು MP ಚುನಾವಣೆ ಮತ್ತು ತೆಲಂಗಾಣ ಚುನಾವಣೆ ಇರ್ತಿದೆ, ಆ ಚುನಾವಣೆಗೆ ಹಣದ ಕ್ರೋಢೀಕರಣಕ್ಕಾಗಿ ಏನು ಕಾಂಗ್ರೆಸ್ಸು ಸರ್ಕಾರ ನಾಗೇಂದ್ರನ ಕೈಯಲ್ಲಿ, ನಾಗೇಂದ್ರ ಜಸ್ಟ್ ಪಾತ್ರಧಾರಿ, ಇದರ ಸೂತ್ರಧಾರಿ ಯಾರಪ್ಪ ಅಂದರೆ ಕಾಂಗ್ರೆಸ್ ಪಕ್ಷ. ಹಾಗಾಗಿ ಈ ಒಂದು ಭ್ರಷ್ಟಾಚಾರದ ಆರೋಪ ಏನು ನಾಗೇಂದ್ರ ಮೇಲೆ ಬಂತು, ಆ ನಾಗೇಂದ್ರರವರು ರಾಜೀನಾಮೆ ಕೊಟ್ಟಿದ್ದರು. ಅಲ್ಲಿ CBI ತನಿಖೆ ದೋಷಾರೋಪ ಪಟ್ಟಿ ಸಲ್ಲಿಸಿತ್ತು. ಆ ಒಂದು ದೋಷಾರೋಪ ಪಟ್ಟಿನಲ್ಲಿ ಅವರು ತಪ್ಪಿತಸ್ಥ ಅಂತ ಪ್ರೂವ್ ಆಗಿದ್ದರೂ ಸಹ ಇವತ್ತು ಅವರಿಗೆ ಮತ್ತೆ ಪುನಃ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ನೀಡಿದ್ದಾರೆ. ಆದರೆ ಇದನ್ನು ಏನು ನಾವು ಪ್ರಬಲವಾಗಿ ಖಂಡಿಸ್ತೀವಿ. ಏಕೆಂದರೆ ಒಬ್ಬ ಭ್ರಷ್ಟಾಚಾರ ಮಾಡಿದಂಥ ವ್ಯಕ್ತಿಯನ್ನು ಇವರು ಸಚಿವ ಸಂಪುಟಕ್ಕೆ ತೆಗೆದುಕೊಳ್ತಾರೆ ಅಂದರೆ ನಿಮ್ಮ ಸರ್ಕಾರನ ಭ್ರಷ್ಟ ಸರ್ಕಾರ ಅಲ್ವಾ? ಹಾಗಾಗಿ ಈ ಕೂಡಲೇ ನಾಗೇಂದ್ರರವರನ್ನು
ಏನು ಸಚಿವ ಸಂಪುಟದಿಂದ ಕೈ ಬಿಡಬೇಕು. ಜೊತೆಗೆ ಈ ನಮಗೆ ಏನು SC ಮತ್ತು STಗೆ ಏನು ಕಳೆದ ಸರ್ಕಾರ 3ರಿಂದ 7% ಮೀಸಲಾತಿ ಹೆಚ್ಚಳ ಮಾಡಿತ್ತು STಗೆ, ಅದೇ ರೀತಿ 15ರಿಂದ 17% ಏನು ಹೆಚ್ಚಳ ಮಾಡಿತ್ತು SC ಸಮುದಾಯಕ್ಕೆ. ಇದನ್ನು ಮತ್ತೆ ಪುನಃ ಪ್ರತಿಷ್ಠಾಪನೆ ಮಾಡಿ ಅದನ್ನ ಕೊಡಬೇಕು ನಮಗೆ ಮೀಸಲಾತಿಯನ್ನು. ಈ ಮೀಸಲಾತಿಯನ್ನು ನೀಡಿದ್ರಿಂದ SC ಮತ್ತು ST ಸಮುದಾಯದ ಏನು ಯುವಕರಿಗೆ ಆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಅನುಕೂಲ ಆಗುತ್ತೆ, ಇದು ಸಮಾಜದ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಈ ಮೂಲಕ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದೇನಪ್ಪ, ಚಿಕ್ಕಮಗಳೂರು ಸಮೇತ ಚಿಕ್ಕಮಗಳೂರನ್ನ ಸೇರಿಸಿಕೊಂಡು ರಾಜ್ಯಾದ್ಯಂತ ನಾವು ಬೃಹತ್ ಪ್ರತಿಭಟನೆಯನ್ನು ಮಾಡ್ತೀವಿ. ಈ ಪ್ರತಿಭಟನೆ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ, ಅವರ ರಾಜೀನಾಮೆ ಕೊಡೋವರೆಗೂ ನಮ್ಮ ಪ್ರತಿಭಟನೆ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಹೇಳ್ತಾ ಇದ್ದೀನಿ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಕರ್ನಾಟಕ ವಿಧಾನ ಪರಿಷತ್ನ ನೂತನ ಸದಸ್ಯೆಯಾಗಿ ನೇಮಕಗೊಂಡಿರುವ ಎವಿ ಗಾಯತ್ರಿ ಶಾಂತೇಗೌಡ ಅವರು ಶುಕ್ರವಾರ ಅಧಿಕಾರ ಸ್ವೀಕರಿಸಿ ಪ್ರಮಾಣ ವಚನ ಸ್ವೀಕರಿಸಿದರು. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಭಗವಂತನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇದೇ ವೇಳೆ ಹಿರಿಯ ರಾಜಕಾರಣಿ ಹಾಗೂ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿರುವ ಬೆಳವಣಿಗೆ ರಾಜಕೀಯ ವಲಯದಲ್ಲಿ ಗಮನ ಸೆಳೆದಿದೆ. ಉಪಸಭಾಪತಿಗೆ ರಾಜೀನಾಮೆ ಪತ್ರ ಕಳುಹಿಸಿರುವ ಅವರು ವೈಯಕ್ತಿಕ ಇಚ್ಛೆಯಿಂದಲೇ ಈ ನಿರ್ಧಾರ ಕೈಗೊಂಡಿರುವುದಾಗಿ ತಿಳಿಸಿದ್ದಾರೆ. ಗಾಯತ್ರಿ ಶಾಂತೇಗೌಡ ಅವರ ಪ್ರಮಾಣ ವಚನ ಹಾಗೂ ಹೊರಟ್ಟಿ ಅವರ ರಾಜೀನಾಮೆಯಿಂದ ವಿಧಾನ ಪರಿಷತ್ನಲ್ಲಿ ಹೊಸ ರಾಜಕೀಯ ಬೆಳವಣಿಗೆಗಳಿಗೆ ವೇದಿಕೆ ಸಿದ್ಧವಾಗಿದ್ದು, ಮುಂದಿನ ಸಭಾಪತಿ ಆಯ್ಕೆ ಕುರಿತು ರಾಜಕೀಯ ವಲಯದಲ್ಲಿ ಚರ್ಚೆಗಳು ಆರಂಭವಾಗಿವೆ. ಟೊಮ್ಯಾಟೊ ದರದಲ್ಲಿ ಏಕಾಏಕಿ ಭಾರೀ ಕುಸಿತವಾಗಿರುವುದನ್ನು ಖಂಡಿಸಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಚಿಕ್ಕಮ್ಮನಹಳ್ಳಿ ಸಮೀಪ ರೈತರು ಪ್ರತಿಭಟನೆ ನಡೆಸಿದರು. ಮಾರುಕಟ್ಟೆಯಲ್ಲಿ ಉತ್ಪಾದನಾ ವೆಚ್ಚಕ್ಕೂ ಸರಿಯಾದ ಬೆಲೆ ಸಿಗದ ಕಾರಣ ಆಕ್ರೋಶಗೊಂಡ ರೈತರು ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ಟೊಮ್ಯಾಟೊ ಸುರಿದು ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರತಿಭಟನೆಯಿಂದ ಕೆಲಕಾಲ ಹೆದ್ದಾರಿಯಲ್ಲಿ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡು ಟ್ರಾಫಿಕ್ ಜಾಮ್ ಉಂಟಾಯಿತು. ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ರೈತರೊಂದಿಗೆ ಮಾತುಕತೆ ನಡೆಸಿ ಪರಿಸ್ಥಿತಿ ನಿಯಂತ್ರಣಕ್ಕೆ ತಂದರು. ಟೊಮ್ಯಾಟೊಗೆ ನ್ಯಾಯಯುತ ಬೆಲೆ ನಿಗದಿಪಡಿಸಬೇಕು ಹಾಗೂ ಬೆಳೆಗಾರರಿಗೆ ಸೂಕ್ತ ಪರಿಹಾರ ಮತ್ತು ಮಾರುಕಟ್ಟೆ ಭದ್ರತೆ ಕಲ್ಪಿಸಬೇಕು ಎಂದು ರೈತರು ಆಗ್ರಹಿಸಿದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಚಾಮುಂಡಿ ಬೆಟ್ಟಕ್ಕೆ ಕೊನೆಯ ಆಷಾಢ ಶುಕ್ರವಾರದ ಸಡಗರ ಪುಷ್ಪಾಲಂಕಾರದಲ್ಲಿ ಕಂಗೊಳಿಸಿದ ತಾಯಿ ಚಾಮುಂಡೇಶ್ವರಿ ಸುಗಮ ದರ್ಶನಕ್ಕಾಗಿ ಆಡಳಿತ ಮಂಡಳಿಯಿಂದ ವ್ಯವಸ್ಥೆ. ಹರಿದು ಬಂದ ಭಕ್ತ ಸಾಗರ. ಬೆಚ್ಚಿ ಬೀಳಿಸಿದ ಗಗನ ಹತ್ಯೆ ಪ್ರಕರಣ. ಪತ್ನಿಯನ್ನು ಕೊಂದು ಕಾಫಿ ತೋಟದಲ್ಲಿ ಹೂತಿಟ್ಟ ಪಾಪಿ ಪತಿ ಶವ ಸಿಗಲ್ಲ ಎಂದು ವಿಡಿಯೋ ಮಾಡಿ ಪತಿ ಆತ್ಮಹತ್ಯೆ. 5 ದಿನಗಳ ಬಳಿಕ ಪತ್ನಿ ಮೃತದೇಹ ಪತ್ತೆ, ಪೊಲೀಸರಿಂದ ತನಿಖೆ. ವಿಧಾನ ಪರಿಷತ್ ಸದಸ್ಯರಾಗಿ ಗಾಯತ್ರಿ ಶಾಂತೇಗೌಡ ಪ್ರಮಾಣ ವಚನ ಸ್ವೀಕಾರ. ಸಭಾಪತಿ ಕಚೇರಿಯಲ್ಲಿ ನಡೆದ ಸಿಎಂ ಡಿಕೆಶಿ ಸಮ್ಮುಖದಲ್ಲಿ ಅಧಿಕಾರ ಸ್ವೀಕಾರ. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ರಾಜೀನಾಮೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.